ಗರ್ಭಿಣಿಯರು ನುಗ್ಗೆಕಾಯಿ ಸೊಪ್ಪನ್ನ ತಿನ್ನಬಹುದಾ ಅಥವಾ ಬೇಡವಾ? ಈ ಬಗ್ಗೆ ತಜ್ಞರು ಏನ್ ಹೇಳ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಗರ್ಭಿಣಿಯರು ನುಗ್ಗೆಕಾಯಿ ತಿನ್ನುವಾಗ ಬಹಳ ಎಚ್ಚರಿಕೆ ವಹಿಸಬೇಕು. ಏಕೆಂದರೆ ನುಗ್ಗೆಕಾಯಿಯಲ್ಲಿ ವಿಟಮಿನ್ ಎ, ಸಿ, ಇ, ಕ್ಯಾಲ್ಸಿಯಂ, ಕಬ್ಬಿಣ, ಪೊಟ್ಯಾಷಿಯಂ ಇರುತ್ತದೆ. ಇದನ್ನು ಅತಿಯಾಗಿ ತಿನ್ನುವುದರಿಂದ ಗರ್ಭಪಾತ, ಗ್ಯಾಸ್ಟ್ರಿಕ್, ಅತಿಸಾರ ಉಂಟಾಗಬಹುದು. ಇನ್ನು ಗರ್ಭಿಣಿಯರು ತಾವು ಸೇವಿಸುವ ಆಹಾರದ ಬಗ್ಗೆ ತುಂಬಾ ಜಾಗರೂಕರಾಗಿರಬೇಕು. ಗರ್ಭಾವಸ್ಥೆಯಲ್ಲಿ ಅವರು ಸೇವಿಸುವ ಪ್ರತಿಯೊಂದು ಆಹಾರವು ತಾಯಿ ಮತ್ತು ಮಗುವಿನ ಇಬ್ಬರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿಯೇ ಇಂತಹ ಸಮಯದಲ್ಲಿ ಕೆಲವೊಂದಷ್ಟು ಪದಾರ್ಥಗಳನ್ನ ತಿನ್ನಬೇಕು ಮತ್ತು ಕೆಲವೊಂದಷ್ಟನ್ನ ತಿನ್ನಬಾರದು. ಅದರಲ್ಲೂ ಇಂತಹ ಸಮಯದಲ್ಲಿ ಗರ್ಭಿಣಿಯರು ನುಗ್ಗೆಕಾಯಿಯನ್ನ ತಿನ್ನಬಹುದೇ ಅಥವಾ ಇಲ್ಲವೇ ಎಂಬ ಪ್ರಶ್ನೆ ಸಾಕಷ್ಟು ಮಂದಿಗಿದೆ. ಆದ್ರೆ ವಾಸ್ತವವಾಗಿ ಗರ್ಭಿಣಿಯರಿಗೆ ನುಗ್ಗೆಕಾಯಿ ತುಂಬಾ ಒಳ್ಳೆಯದು. ಹಾಗಾದ್ರೆ ನುಗ್ಗೆಕಾಯಿ ಯಾವ ರೀತಿ ಪ್ರಯೋಜನಕಾರಿ ಮತ್ತು ಇದರ ಅತಿಯಾದ ಸೇವನೆ ಆರೋಗ್ಯದ ಮೇಲೆ ಹೇಗೆ ಅಡ್ಡ ಪರಿಣಾಮವನ್ನ ಬೀರುತ್ತದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ನಾವಿಂದು ತಿಳಿಯೋಣ. ನುಗ್ಗೆಕಾಯಿಯಲ್ಲಿ ವಿಟಮಿನ್ ಎ, ಸಿ, ಇ, ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ಪೊಟ್ಯಾಷಿಯಂ ನಂತಹ ಪೋಷಕಾಂಶಗಳು ಸಮೃದ್ಧವಾಗಿವೆ. ಇದು ಗರ್ಭಿಣಿಯರಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ, ರಕ್ತಹೀನತೆ ಸಮಸ್ಯೆಯನ್ನ ತಡೆಗಟ್ಟುತ್ತದೆ ಮತ್ತು ಮೂಳೆಯ ಆರೋಗ್ಯವನ್ನ ಸುಧಾರಿಸುತ್ತದೆ. ನಿರ್ದಿಷ್ಟವಾಗಿ ಹೇಳುವುದಾದ್ರೆ ನುಗ್ಗೆಕಾಯಿ ಎಲೆಗಳಲ್ಲಿರುವ ಕಬ್ಬಿನಾಂಶವು ಗರ್ಭಿಣಿಯ ಮಹಿಳೆಯರಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನ ಹೆಚ್ಚಿಸುತ್ತದೆ. ಇದು ಬೆಳಗಿನ ಬೇನೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನುಗ್ಗೆಕಾಯಿ ಪೊಲೆಟಿನ್ ನಲ್ಲಿ ಸಮೃದ್ಧವಾಗಿರುವುದು ಮಗುವಿನಲ್ಲಿ ನರ ಕೊಳವೆಯ ದೋಷಗಳನ್ನ ತಡೆಗಟ್ಟುವಲ್ಲಿ ಉಪಯುಕ್ತವಾಗಿದೆ. ಆದ್ರೆ ಅತಿಯಾಗಿ ನುಗ್ಗೆಕಾಯಿ ತಿನ್ನುವುದು ಗರ್ಭಿಣಿಯರಲ್ಲಿ ಕೆಲವು ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡಬಹುದು. ನುಗ್ಗೆಕಾಯಿ ಮರದ ತೊಗಟೆ, ಹೂವುಗಳು ಮತ್ತು ಬೇರುಗಳು ಆಲ್ಫಾ ಸಿಟೋಸ್ಟೆರಾಲ್ ಎಂಬ ರಾಸಾಯನಿಕವನ್ನ ಹೊಂದಿರುತ್ತದೆ. ಇದು ಗರ್ಭಕೋಶ ಸಂಕೋಚನವನ್ನ ಉತ್ತೇಜಿಸುತ್ತದೆ ಮತ್ತು ಗರ್ಭಪಾತಕ್ಕೆ ಕಾರಣವಾಗಬಹುದು. ನಿರ್ದಿಷ್ಟವಾಗಿ ಹೇಳುವುದಾದರೆ ಗರ್ಭಧಾರಣೆಯ ಮೊದಲ ತ್ರೈಮಾಸಿಕದಲ್ಲಿ ನುಗ್ಗೆಕಾಯಿಯನ್ನ ಸಂಪೂರ್ಣವಾಗಿ ತ್ಯಜಿಸುವುದು ಉತ್ತಮ ಎಂದು ತಜ್ಞರು ಹೇಳುತ್ತಾರೆ. ನುಗ್ಗೆಕಾಯಿಯನ್ನ ಅತಿಯಾಗಿ ಸೇವಿಸುವುದರಿಂದ ಗರ್ಭಿಣಿಯರು ಗ್ಯಾಸ್, ಅತಿಸಾರ ಅಥವಾ ಕಡಿಮೆ ರಕ್ತದೊತ್ತಡ ಸಮಸ್ಯೆಗಳನ್ನ ಎದುರಿಸಬಹುದು. ಆದ್ದರಿಂದ ಗರ್ಭಿಣಿಯರು ನುಗ್ಗೆಕಾಯಿ ತಿನ್ನುವ ಮುನ್ನ ವೈದ್ಯರನ್ನ ಸಂಪರ್ಕಿಸಿ ಸರಿಯಾದ ಪ್ರಮಾಣದಲ್ಲಿ ತಾವು ಮಾತ್ರ ಸೇವಿಸಬೇಕು. ಅದರಲ್ಲೂ ನುಗ್ಗೆಕಾಯಿಗೆ ಹೆಚ್ಚು ಮಸಾಲೆ ಹಾಕಬಾರದು. ಇನ್ನು ನುಗ್ಗೆಕಾಯಿಯನ್ನ ಹಾಗೆಯೇ ತಿನ್ನುವುದು ಸುರಕ್ಷಿತವಲ್ಲ. ಯಾವಾಗಲೂ ಇದನ್ನ ಚೆನ್ನಾಗಿ ತೊಳೆದು ಬೇಯಿಸಿ ತಿನ್ನುವುದು ಉತ್ತಮ. ಹಸಿ ನುಗ್ಗೆಕಾಯಿ ತರಕಾರಿಯಲ್ಲಿ ಬ್ಯಾಕ್ಟೀರಿಯಾ ಮತ್ತು ಕೀಟನಾಶಕಗಳ ಅವಶೇಷಗಳು ಇರುವ ಅಪಾಯವಿರುತ್ತದೆ. ಇದನ್ನ ಸೋಪ್, ಕರಿ ಅಥವಾ ಬೇಳೆ ಸಾಂಬಾರ್ಗೆ ಬೇಯಿಸಿ ಸಹ ತಿನ್ನಬಹುದು. ನುಗ್ಗೆಕಾಯಿಯನ್ನ ಬೇಯಿಸಿ ಅಥವಾ ಸೂಪ್ ಮಾಡಿ ಸೇವಿಸುವುದು ಉತ್ತಮ ಮಾರ್ಗವಾಗಿದೆ. ಆದರೂ ಗರ್ಭಿಣಿಯರು ನುಗ್ಗೆಕಾಯಿ ತಿನ್ನುವಾಗ ಎಚ್ಚರಿಕೆಯಿಂದಿರಬೇಕು. ದಕ್ಷಿಣ ಭಾರತದ ಕೆಲವು ಆರೋಗ್ಯ ತಜ್ಞರು ಗರ್ಭಿಣಿಯರು ತಮ್ಮ ಆಹಾರವಾಗಿ ನುಗ್ಗೆಕಾಯಿ ಸೊಪ್ಪನ್ನ ಕೂಡ ಸೇವಿಸಬಹುದು ಎಂದು ಸೂಚಿಸುತ್ತಾರೆ. ಏಕೆಂದರೆ ಇದರಿಂದ ಕೆಲವು ಪ್ರಯೋಜನಗಳಿವೆ. ಆದರೆ ನುಗ್ಗೆಕಾಯಿ ಸೊಪ್ಪನ್ನ ಮಿತವಾಗಿ ಮಾತ್ರ ತೆಗೆದುಕೊಳ್ಳಬೇಕು. ಮಿತವಾಗಿ ಅಂದರೆ ನಾವು ಎಷ್ಟು ಸೇವಿಸುತ್ತೇವೋ ಎಂಬುದರ ಬಗ್ಗೆ ಸ್ಪಷ್ಟತೆ ಇರಬೇಕು. ಅದರಲ್ಲೂ ಗರ್ಭಿಣಿಯರು ಈ ವಿಷಯದ ಬಗ್ಗೆ ನಿಖರವಾಗಿ ತಿಳುವಳಿಕೆ ಹೊಂದಿರಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.